ಇನ್ನೂ ಕೂಡ ಬಯಲಾಗಿಲ್ಲ ಬುರುಡೆ ರಹಸ್ಯ. ಧರ್ಮಸ್ಥಳದ ಬುರುಡೆ ರಹಸ್ಯ ಇದುವರೆಗೂ ಕೂಡ ಬಯಲಾಗಿಲ್ಲ. ಬುರುಡೆ ರಹಸ್ಯ ಭೇದಿಸುವುದಕ್ಕೆ ಖರ್ಚಾಗಿದ್ದು ಮಾತ್ರ ಲಕ್ಷ ಹಣ. ಎಸ್ಐಟಿ ದಿನದ ಅಂದಾಜು ಖರ್ಚು ವೆಚ್ಚದ ವಿವರ ಕೂಡ ಇದೀಗ ಬಯಲಾಗಿದೆ. ಇದು ರಾಜ್ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್. ಇನ್ನೂ ಬಯಲಾಗಿಲ್ಲ ಧರ್ಮಸ್ಥಳದ ಬುರುಡೆ ರಹಸ್ಯ. ಅನಾಮಿಕ ಮುಸುಕುದಾರಿ ವ್ಯಕ್ತಿಯ ಬುರುಡೆ ರಹಸ್ಯ ಇದುವರೆಗೂ ಬಯಲಾಗಿಲ್ಲ. ಆದರೆ ಬುರುಡೆ ರಹಸ್ಯ ಭೇದಿಸೋದಕ್ಕೆ ಖರ್ಚಾಗಿದ್ದು ಮಾತ್ರ ಲಕ್ಷ ಹಣ. ಎಸ್ಐಟಿ ದಿನದ ಅಂದಾಜು ಖರ್ಚು ವೆಚ್ಚದ ವಿವರ ಇದೀಗ ಬಯಲಾಗಿದೆ. ಎಸ್ಐಟಿಯ ಖರ್ಚು ವೆಚ್ಚ ಅಂದಾಜು ದಿನಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನುವಂತಹ ಅಂದಾಜು ವೆಚ್ಚ ಬಯಲಾಗಿದೆ. ಇದು ರಾಜ್ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್. ಇನ್ನೂ ಬಯಲಾಗಿಲ್ಲ ಧರ್ಮಸ್ಥಳದ ಬುರುಡೆ ರಹಸ್ಯ ಭೇದಿಸೋದಕ್ಕೆ ಖರ್ಚಾಗಿದ್ದು ಮಾತ್ರ ಲಕ್ಷ ಹಣ. ಎಸ್ಐಟಿ ದಿನದ ಅಂದಾಜು ಖರ್ಚು ವೆಚ್ಚದ ವಿವರ ಬಯಲಾಗಿದೆ. ಎಸ್ಐಟಿ ದಿನದ ಅಂದಾಜು ಖರ್ಚು ಬರೋಬ್ಬರಿ 1.50 ಲಕ್ಷ ಅಂದ್ರೆ 1.5 ಲಕ್ಷ ರೂಪಾಯಿ ಪ್ರತಿದಿನ ಖರ್ಚಾಗ್ತಾ ಇದೆ. ಎಸ್ಐಟಿ ತಂಡದ ದಿನದ ಅಂದಾಜು ಖರ್ಚು ಬರೋಬ್ಬರಿ 1.5 ಲಕ್ಷ ರೂಪಾಯಿಗಳು. ಇದು ರಾಜ್ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್. ಅನಾಮಿಕ ಮುಸುಕುದಾರಿ ವ್ಯಕ್ತಿಯ ಧರ್ಮಸ್ಥಳ ಬುರುಡೆ ರಹಸ್ಯ ಇದುವರೆಗೂ ಕೂಡ ಬಯಲಾಗಿಲ್ಲ. ಆದರೆ ಹಣ ಮಾತ್ರ ನೀರಿನಂತೆ ಖರ್ಚಾಗ್ತಾ ಇದೆ. ಎಸ್ಐಟಿ ದಿನದ ಅಂದಾಜು ಖರ್ಚು ವೆಚ್ಚದ ವಿವರ ಇದೀಗ ಬಹಿರಂಗ ಆಗ್ತಾ ಇದೆ. ಎಸ್ಐಟಿ ದಿನದ ಅಂದಾಜು ಖರ್ಚು ಬರೋಬ್ಬರಿ 1.5 ಲಕ್ಷ ರೂಪಾಯಿಗಳಷ್ಟು ಅನ್ನೋದು ಗೊತ್ತಾಗ್ತಾ ಇದೆ. ಇದು ರಾಜ್ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್. ಯಾವುದಕ್ಕೆ ಎಷ್ಟು ಖರ್ಚಾಯ್ತು ಹಾಗಾದ್ರೆ ಗೊತ್ತಾಗ್ಬೇಕಲ್ಲ. ಅನಾಮಿಕ ಮುಸುಕುದಾರಿ ವ್ಯಕ್ತಿ ಹೇಳಿದಂತಹ ಧರ್ಮಸ್ಥಳ ಬುರುಡೆ ರಹಸ್ಯವನ್ನ ಭೇದಿಸೋದಕ್ಕೆ ಹೋಗಿ ಸರ್ಕಾರಕ್ಕೆ ಎಷ್ಟು ಖರ್ಚಾಯಿತು, ಎಸ್ಐಟಿ ತಂಡ ಎಷ್ಟು ಖರ್ಚು ಮಾಡಿತು, ಎಲ್ಲೆಲ್ಲಿ ಖರ್ಚು ಮಾಡಿತು, ಯಾವುದಕ್ಕೆ ಖರ್ಚಾಯಿತು, ಎಲ್ಲೆಲ್ಲಿ ವಿನಿಯೋಗ ಆಯಿತು ಅನ್ನುವಂತಹ ಸಂಪೂರ್ಣ ಡೀಟೇಲ್ಸ್ ಕೂಡ ಲಭ್ಯ ಆಗಿದೆ. ಅಧಿಕಾರಿಗಳ ಊಟ ತಿಂಡಿ ವಿಶ್ರಾಂತಿಗಾಗಿ ಲಾಡ್ಜ್ ವೆಚ್ಚ ದಿನಕ್ಕೆ 10,000 ರೂಪಾಯಿ ಖರ್ಚಾಗ್ತಾ ಇದೆ. ಗುಂಡಿ ಅಗೆಯುವವರಿಗೆ ಏನು ಫ್ರೀ ಆಗಿ ಬರ್ತಾರಾ ತೋರಿಸಿದ್ದಾರೆ. ಇದು ಸೋಷಿಯಲ್ ಸರ್ವಿಸ್ ಅಂತ ಹೇಳಿ ಯಾರು ಕೂಡ ಫ್ರೀ ಆಗಿ ಬಂದು ಮಾಡೋದಿಲ್ಲ. ಅವರಿಗೂ ಕೂಡ ಹಣವನ್ನ ಕೊಡಬೇಕು. ಗುಂಡಿ ಅಗೆಯುವವರಿಗೆ ಒಬ್ಬೊಬ್ಬರಿಗೂ ದಿನಗೂಲಿ 2,000 ರೂಪಾಯಿಯಷ್ಟು ಕೊಡಬೇಕು. 15 ಜನ ಇದ್ದಾರೆ. ದಿನಕ್ಕೆ 30,000 ರೂಪಾಯಿ ಅಲ್ಲಿಯೇ ಖರ್ಚಾಗುತ್ತೆ. ಪೊಲೀಸರು ವೈದ್ಯರ ಓಡಾಟಕ್ಕೆ ವಾಹನ ಬೇಕು. ಹಾಗಾಗಿ ಪೆಟ್ರೋಲ್ ಬಳಕೆ ಖರ್ಚು 20,000 ಖರ್ಚಾಗ್ತಾ ಇದೆ. ಎಸ್ಐಟಿ ಕಚೇರಿಗೆ ಹೊಸ ಕಂಪ್ಯೂಟರ್, ಕುರ್ಚಿ, ಪ್ರಿಂಟರ್ ಇತ್ಯಾದಿ ಖರ್ಚಾಗ್ತಾ ಇದೆ. ಹೊಸ ಎಸ್ಐಟಿ ಕಚೇರಿಯನ್ನ ಅಲ್ಲಿ ತೆರೆದಿದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಅಂದ್ಮೇಲೆ ಅಲ್ಲಿ ಹೊಸ ಕಚೇರಿಯನ್ನ ತೆರೆದಿದ್ದಾರೆ ಅಂದ್ರೆ ಕಚೇರಿಗೆ ಬೇಕಾದಂತಹ ಪೀಠೋಪಕರಣಗಳು ಹಾಗೆ ಕಂಪ್ಯೂಟರ್ಗಳು, ಪ್ರಿಂಟರ್ಗಳು ಇತ್ಯಾದಿ ಎಲ್ಲವೂ ಬೇಕಾಗುತ್ತೆ. ಅದಕ್ಕಾಗಿ ವೆಚ್ಚ ಆಗ್ತಾ ಇರುವಂತದ್ದು 3 ಪ್ರಿಂಟರ್, 5 ಕಂಪ್ಯೂಟರ್, 20 ಕುರ್ಚಿ ಇತ್ಯಾದಿ ಸೇರಿ ಬರೋಬ್ಬರಿ 40,000 ರೂಪಾಯಿ ಖರ್ಚಾಗಿದೆ. ಫಾರೆನ್ಸಿಕ್ ನೋಡೋದಕ್ಕೆ ಹೋದ್ರೆ ಅದು ಕಡಿಮೆ ಆಯಿತು. 40,000 ರೂಪಾಯಿ ಅಂದ್ರೆ ಒಂದು ಕಂಪ್ಯೂಟರು ಒಂದು ಪ್ರಿಂಟರು ತಗೊಂಡ್ರೆ ಆಗತ್ತೆ. ಜೊತೆಯಲ್ಲಿ ಕುರ್ಚಿ ಇತ್ಯಾದಿಗಳು ಕೂಡ ಸೇರಿದೆ. 5 ಕಂಪ್ಯೂಟರ್ ಅಂತ ಹೇಳಲಾಗ್ತಾ ಇದೆ. ಆ ಲೆಕ್ಕಕ್ಕೆ ಹಣ ನಿಜವಾಗ್ಲೂ ಕಡಿಮೆನೆ ಅವರು ತೋರಿಸಿದಂತೆ ಕಂಡು ಬರ್ತಾ ಇದೆ. ಫಾರೆನ್ಸಿಕ್ ವೈದ್ಯರ ತಂಡಕ್ಕಾಗಿ ವಿಶೇಷ ಉಪಕರಣಗಳ ಬಳಕೆಯ ವೆಚ್ಚ ದಿನಕ್ಕೆ 3 ರಿಂದ 4,000 ಅಂದಾಜು ಕಡಿಮೆ ಲೆಕ್ಕದಲ್ಲಿ ಹೇಳ್ತಾ ಇರುವಂತದ್ದು. ಫಾರೆನ್ಸಿಕ್ ವೈದ್ಯರ ತಂಡಕ್ಕಾಗಿ ವಿಶೇಷ ಉಪಕರಣಗಳ ಬಳಕೆ ವೆಚ್ಚ ದಿನಕ್ಕೆ 3 ರಿಂದ 4,000. ಎಸ್ಐಟಿ ಟೀಮ್ ಜೊತೆ ಇರುವ ಒಟ್ಟಾರೆ ತಂಡಕ್ಕೆ 3 ಹೊತ್ತು ಊಟ ತಿಂಡಿ 10,000. ಗುಂಡಿ ಸಿಕ್ಕ ಕಡೆ ನಿರ್ಮಿಸುವ ತಾತ್ಕಾಲಿಕ ಟೆಂಟ್ಗಳ ವೆಚ್ಚ ದಿನಕ್ಕೆ 3 ರಿಂದ 4,000. ಒಟ್ಟು ಅಂದಾಜು ದಿನದ ಖರ್ಚು 1,50,000 ರೂಪಾಯಿ ಖರ್ಚಾಗ್ತಾ ಇದೆ. ಪ್ರತಿ ದಿನಕ್ಕೆ 1,50,000 ರೂಪಾಯಿ ಎಸ್ಐಟಿ ತಂಡ ಖರ್ಚು ಮಾಡ್ತಾ ಇರುವಂತದ್ದು. ಇದು ರಾಜ್ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇನ್ನೂ ಬಯಲಾಗಿಲ್ಲ ಧರ್ಮಸ್ಥಳದ ಬುರುಡೆ ರಹಸ್ಯ. ಆದರೆ ಹಣ ಮಾತ್ರ ನೀರಿನ ರೀತಿಯಲ್ಲಿ ಲಕ್ಷ ಖರ್ಚಾಗ್ತಾ ಇದೆ. ಒಂದು ದಿನಕ್ಕೆ ಬರೋಬ್ಬರಿ 1.5 ಲಕ್ಷದಷ್ಟು ಹಣ ಖರ್ಚಾಗ್ತಾ ಇದೆ ಧರ್ಮಸ್ಥಳದ ಬುರುಡೆ ರಹಸ್ಯವನ್ನ ಭೇದಿಸೋದಕ್ಕೆ.